ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ನಿನ್ನ ಅಕ್ಕ ತಮ್ಮನ ಸಂಬಂಧ ಮುಗಿತು. ಡ್ರೋನ್ ಪ್ರತಾಪ್ ಮೇಲೆ ಸಂಗೀತ ಮುನಿಸು. ಯಾಕೆ? ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ನಡುವೆ ಅಕ್ಕ ತಮ್ಮನ ಸಂಬಂಧ ಇದೆ. ಇವರಿಬ್ಬರು ಇಷ್ಟು ದಿನ ಕಷ್ಟ ಸುಖಗಳನ್ನು ಹಂಚಿಕೊಂಡು ಪರಸ್ಪರ ಬೆಂಬಲವಾಗಿ ನಿಂತಿದ್ದರು. ಈಗ ಇವರಿಬ್ಬರ ಮಧ್ಯೆ ಮನಸ್ತಾಪ ಬಂದಿದೆ. ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಮಧ್ಯೆ ಸಾಕಷ್ಟು ವಾದ ವಿವಾದಗಳು ನಡೆದಿದ್ದು, ಕೊನೆಯದಾಗಿ ಸಂಗೀತ ಅವರು ನಮ್ಮಿಬ್ಬರ ಅಕ್ಕ ತಮ್ಮನ ಸಂಬಂಧ ಮುಗಿತು ಎಂದು ಹೇಳಿದ್ದಾರೆ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಪ್ರತಾಪ್ ಮಧ್ಯೆ ಮನಸ್ತಾಪ ಬಂದಿದೆ. ಸಂಗೀತ ಅವರು ಅಕ್ಕ ತಮ್ಮನ ಸಂಬಂಧ ಮುಗಿತು ಎಂದಿದ್ದಾರೆ. ಯಾವ ವಿಚಾರಕ್ಕೆ ಸಂಗೀತ ಪ್ರತಾಪ್ ಮಧ್ಯೆ ವಾದ ಆಯಿತು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಅವರು ಕಣ್ಣಿಗೆ ಸೋಪು ನೀರು ತಗಿಲಿ ಆಸ್ಪತ್ರೆಗೆ ಹೋಗಿ ಬಂದ ನಂತರದಲ್ಲಿ ತುಂಬಾ ಆತ್ಮಹತ್ಯೆ ಎಂದಿದ್ದರು. ಇವರಿಬ್ಬರ ಅಕ್ಕ ತಮ್ಮನ ಬಾಂಧವ್ಯ ಮನೆಯವರಿಗೆ ಒಂದೇ ಅಲ್ಲದೆ ಪ್ರೇಕ್ಷಕರ ಕಣ್ಣಿಗೂ ಕೂಡ ಬಿದ್ದಿತ್ತು. ಆದರೆ ಈಗ ಸಂಗೀತ ಅವರು ಪ್ರತಾಪ್ಗೆ ಅಕ್ಕ ತಮ್ಮನ ಬಾಂಧವ್ಯ ಮುಗಿತು ಎಂದು ಹೇಳಿದ್ದಾರೆ. ಈ ಮನೆಯಲ್ಲಿ ಯಾವ ಸ್ಪರ್ಧಿ ಹಿಂದುಳಿದಿದ್ದಾರೆ ಎಂದು ಹೇಳಿ ಅಂತ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದರು. ಆಗ ಬಹುತೇಕರು ವರ್ತೂರು ಸಂತೋಷ್ ಜೊತೆಗೆ ಡ್ರೋನ್ ಪ್ರತಾಪ್ ಹೆಸರು ಕೂಡ ಹೇಳುತ್ತಿದ್ದರು. ಆಗ ಡ್ರೋನ್ ಪ್ರತಾಪ್ ಅವರು ವೇದಿಕೆಯ ಮೇಲೆ ನೀವೆಲ್ಲ ಮನೋರಂಜನೆ ಕ್ಷೇತ್ರದಿಂದ ಬಂದಿದ್ದೀರಿ, ನಾನು ವರ್ತೂರು ಅವರು ಆ ರೀತಿ ಇಲ್ಲ ಎಂದು ಹೇಳಿಕೆ ನೀಡಿದ ವಿಚಾರವಾಗಿ ಇವರಿಬ್ಬರ ಮಧ್ಯೆ ವಾದ ವಿವಾದ ಆಗಿದೆ. ಬಾತ್ರೂಮ್ ಏರಿಯಾದಲ್ಲಿ ಸಂಗೀತ ಪ್ರತಾಪ್ ಮಧ್ಯೆ ಈ ವಿಚಾರ ಚರ್ಚೆ ಆಗಿದೆ. ನೀವೆಲ್ಲರೂ ಮನೋರಂಜನೆ ಕ್ಷೇತ್ರದಿಂದ ಬಂದಿದ್ದೀರಿ, ನಾವು ಬೇರೆ ಕ್ಷೇತ್ರದಿಂದ ಬಂದಿದ್ದೀವಿ ಅಂತ ಹೇಳಿದೆ. ಇಲ್ಲಿ ನಾವೆಲ್ಲ ಒಂದು, ಇದೇ ಕಾರಣಕ್ಕೆ ನಮ್ಮೆಲ್ಲರನ್ನು ಇಲ್ಲಿ ಸೇರಿಸಿದ್ದಾರೆ. ನೀವು ಬೇರೆ ಕ್ಷೇತ್ರದಿಂದ ಬಂದಿರೋದಕ್ಕೆ ನಾವು ನಿಮಗೆ ಕಳಪೆ ಕೊಡ್ತಿದ್ದೀವಿ ಅಂತ ಅರ್ಥ ಆಗುತ್ತದೆ ಎಂದು ಸಂಗೀತ ಹೇಳಿದ್ದಾರೆ. ನಾನು ಹೇಳಿದ್ದು ಬೇರೆ ಎಂದು ಪ್ರತಾಪ್ ಅವರು ಮಧ್ಯೆ ಮಾತನಾಡಿದ್ದಾರೆ. ನಾನು ಹೇಳುವುದನ್ನು ನೀನು ಕೇಳಿಸಿಕೊಳ್ಳಲ್ಲ, ನಿನಗೆ ಇದನ್ನು ಹೇಳುವುದರಿಂದ ನನಗೆ ಏನು ಸಿಗುತ್ತದೆ? ನೀನು ನನ್ನ ಮಾತನ್ನು ಕೇಳಿಸಿಕೊಳ್ತಿಲ್ಲ. ನೀನು ಹೇಳಿದ್ದನ್ನು ನಾನು ಕೇಳಿಸಿಕೊಳ್ಳಬೇಕು, ಆದರೆ ನಾನು ಹೇಳಿದ್ದನ್ನು ನೀನು ಕೇಳಿಸಿಕೊಳ್ಳಲ್ಲ. ನೀನು ನನಗೆ ಗೌರವ ಕೊಡ್ತಿಲ್ಲ, ನನಗೆ ಮಾತನಾಡೋಕೆ ಬಿಡಲ್ಲ. ಎಲ್ಲರ ಮುಂದೆ ನಾನು ಇದನ್ನು ಮಾತನಾಡಬಹುದಿತ್ತು, ಆದರೆ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಹೇಳು? ನಿನ್ನ ಮಾತನ್ನು ಕಟ್ ಮಾಡಿ ನಮ್ರತಾ ಮಾತನಾಡ್ತಾರೆ ಅಲ್ವಾ, ಈ ರೀತಿ ಮಾತನಾಡಬೇಕು ಅಂತ ಅನಿಸುತ್ತೆ. ನಿನ್ನ ಜೊತೆ ಕಂಪ್ಲೀಟ್ ಆಗಿ ಮಾತನಾಡಿದರೆ ನನ್ನ ಮಾತನ್ನು ನೀನು ಕಂಪ್ಲೀಟ್ ಮಾಡುವುದಿಲ್ಲ. ಅಕ್ಕ ತಮ್ಮ ರಿಲೇಶನ್ಶಿಪ್ ಇಲ್ಲಿಗೆ ಮುಗಿತು ಎಂದು ಸಂಗೀತ ಅವರು ಹೇಳಿದ್ದಾರೆ. ಅಲ್ಲಿಗೆ ಪ್ರತಾಪ್ ಅವರು ಬಾತ್ರೂಮ್ ಏರಿಯಾದಿಂದ ಎದ್ದು ಹೋಗಿ ಮಲಗಿದ್ದಾರೆ. ಮರುದಿನ ಇವರಿಬ್ಬರು ಮತ್ತೆ ಮಾತನಾಡಿಸಿಕೊಳ್ತಾರಾ? ಇವರಿಬ್ಬರ ಮಧ್ಯೆ ಆಗಿರುವ ಮನಸ್ತಾಪ ಸರಿ ಹೋಗುತ್ತಿದೆಯಾ ಎಂದು ನೋಡಬೇಕಿದೆ. ಕಳೆದ 1 ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಪರ್ವ ಶುರುವಾಗಿತ್ತು. ಸ್ಪರ್ಧಿಗಳು ಮನೆಯವರು ಬಂದಿದ್ದರಿಂದ ಇಡೀ ವಾರ ಕೂಲ್ ಆಗಿ ತುಂಬಾ ಎಮೋಷನಲ್ ಆಗಿತ್ತು ಎನ್ನಬಹುದು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.